ಏನು ಸರ್ ಸಾಮರಸ್ಯ ಸಂಕ್ರಾಂತಿ ಅಂದ್ರೆ? ನನ್ನ ಕ್ಷೇತ್ರದ ಎಲ್ಲ ದಲಿತ ಸಮಾಜದ ಬಂಧುಗಳ ಜೊತೆ ಸೇರಿ ಹಬ್ಬವನ್ನು ಆಚರಣೆ ಮಾಡಬೇಕು. ಆ ಮೂಲಕ ಸಾಮರಸ್ಯದ ಒಂದು ಸಮಾಜಕ್ಕೆ ನನ್ನಂತೊಬ್ಬ ಜನಪ್ರತಿನಿಧಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವಂತಹ ಒಂದು ಕಾರ್ಯ ಈ ಸಂಕ್ರಾಂತಿ ಮೂಲಕ ಆಗಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿ. ಸಾಮರಸ್ಯ ಸಂಕ್ರಾಂತಿ ಯಾಕೆ? ಏನಿದು ಸಾಮರಸ್ಯ ಸಂಕ್ರಾಂತಿ? ಜಾತಿಗಳ ನಡುವೆ ಇರತಕ್ಕಂಥ ಭೇದ ಭಾವವನ್ನು ದೂರಗೊಳಿಸಿ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಭಾರತೀಯರಾಗಿ ದೇಶ ಪ್ರೇಮದಿಂದ ಬದುಕಬೇಕೆನ್ನುವಂಥ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ 9 ದಿನ ಸಾಮರಸ್ಯ ಸಂಕ್ರಾಂತಿ 9 ದಿನಗಳಲ್ಲಿ ಏನೆಲ್ಲ ಕಾರ್ಯಕ್ರಮ ಇದೆ? ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಧಾರ್ಮಿಕ ಆಚರಣೆಯ ಬಗ್ಗೆ ಒಂದು ಉಲ್ಲೇಖ ಮಾಡಬೇಕು. ಈ ಸಾಮರಸ್ಯ ಸಂಕ್ರಾಂತಿ ಹಾಗೆ ಇನ್ಯಾವ ಯೋಜನೆಗಳು ಇದೆ? ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಯೋಜನೆಗಳನ್ನ ನೋಡ್ಬೋದು? ಸಾಮರಸ್ಯದ ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ ಪ್ರತಿ ದಲಿತ ಬಂಧುಗಳ ಕಾಲೋನಿಗಳಿಗೆ ಹೋಗಿ ಜನರ ಕಣ್ಣೊರೆಸುವ ತಂತ್ರಕ್ಕೋಸ್ಕರ ಈ ತರ ಒಂದು ಯೋಜನೆ ಮಾಡಿದ್ದೀರಾ? ಯಾವುದೇ ಅನುದಾನಗಳು ಬರ್ತಾ ಇಲ್ಲ? ಈ ರೀತಿಯ ಒಂದು ಅಪವಾದಕ್ಕೆ ಏನು ಉತ್ತರ? ನನ್ನ ಕ್ಷೇತ್ರದ ಜನರಿಗೆ ನನ್ನ ಮೇಲೆ ತುಂಬಾ ವಿಶ್ವಾಸ. ವೀಕ್ಷಕರೇ ನಮಸ್ಕಾರ. ಇನ್ಸೈಟ್ ಟ್ರಸ್ಟ್ ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ಭಾರತದ ಸಂಸ್ಕೃತಿಯ ಜೀವಾಳವೇ ಹಬ್ಬಗಳು. ಸೂರ್ಯ ಮಕರ ರಾಶಿಗೆ ಪ್ರವೇಶ ಮಾಡಿದಾಗ ಭಾರತದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳುವ ಒಂದು ಹಬ್ಬವನ್ನ ಆಚರಣೆ ಮಾಡ್ತೇವೆ. ಇವತ್ತು ನಮ್ಮೊಂದಿಗೆ ಬಿಜೆಪಿ ಮುಖಂಡರು, ಯುವ ಶಾಸಕರು ಆದಂತಹ ಹರೀಶ್ ಪೂಂಜಾ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮಕರ ಸಂಕ್ರಾಂತಿಯನ್ನ ದೇಶದಾದ್ಯಂತ 1 ದಿನ ಆಚರಣೆ ಮಾಡಿದ್ರೆ, ನೀವು ಈ ಸಲ ನಿಮ್ಮ ಕ್ಷೇತ್ರದಲ್ಲಿ 9 ದಿನಗಳ ಆಚರಣೆ ಮಾಡಿದ್ರಿ. ಏನು ಸರ್ ಸಾಮರಸ್ಯ ಸಂಕ್ರಾಂತಿ ಅಂದ್ರೆ? ಯಾಕಾಗಿ ಮಾಡಿದ್ರಿ? ಹಿಂದೂ ಸಮಾಜದ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಒಂದು ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿಯು ಒಂದು. ಈ ಸಂಕ್ರಾಂತಿಯ ಸಂದರ್ಭದಲ್ಲಿ ನನ್ನ ಕ್ಷೇತ್ರದ ಎಲ್ಲ ದಲಿತ ಸಮಾಜದ ಬಂಧುಗಳ ಜೊತೆ ಸೇರಿ ಹಬ್ಬವನ್ನು ಆಚರಣೆ ಮಾಡಬೇಕು. ಆ ಮೂಲಕ ಸಾಮರಸ್ಯದ ಒಂದು ಸಮಾಜಕ್ಕೆ ನನ್ನಂತೊಬ್ಬ ಜನಪ್ರತಿನಿಧಿ ಒಂದು ಸಣ್ಣ ಪ್ರಯತ್ನವನ್ನು ಮಾಡುವಂತಹ ಒಂದು ಕಾರ್ಯ ಈ ಸಂಕ್ರಾಂತಿಯ ಮೂಲಕ ಆಗಬೇಕೆನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದೆ. ಸಾಮರಸ್ಯ ಸಂಕ್ರಾಂತಿ ಯಾಕೆ? ಏನಿದು ಸಾಮರಸ್ಯ ಸಂಕ್ರಾಂತಿ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈ ದೇಶದಲ್ಲಿ ಕಳೆದ 100 ವರ್ಷಗಳಿಂದ ಈ ದೇಶದ ಹಿಂದೂ ಸಮಾಜವನ್ನು ಒಗ್ಗೂಡಿಸಿ ಜಾತಿಗಳ ನಡುವೆ ಇರತಕ್ಕಂಥ ಭೇದ ಭಾವವನ್ನು ದೂರಗೊಳಿಸಿ ನಾವೆಲ್ಲರೂ ಹಿಂದೂಗಳು, ನಾವೆಲ್ಲರೂ ಭಾರತೀಯರಾಗಿ ದೇಶ ಪ್ರೇಮದಿಂದ ಬದುಕಬೇಕೆನ್ನುವಂಥ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಒಂದು ಸಂಘಟನೆ. ನಾನು ಅದರ ಸ್ವಯಂ ಸೇವಕ. ಈ ದೇಶದಲ್ಲಿ ನಾವಿವತ್ತು ನನ್ನಂತ ಒಬ್ಬ ಕೃಷಿ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಯುವಕ, ನಾನಿವತ್ತು ಈ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿ ಆಗಿದ್ದೇನೆ ಅಂತ ಇದಕ್ಕೆ ಮೂಲ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ಅವರ ಆಶಯ ಏನಿದೆ? ಸಮ ಸಮಾಜದ ನಿರ್ಮಾಣ ಮಾಡತಕ್ಕಂಥ ನಿಟ್ಟಿನಲ್ಲಿ ಒಬ್ಬ ಜನಪ್ರತಿನಿಧಿಯು ಸಹ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕೆನ್ನುವಂಥದ್ದು ಅಂಬೇಡ್ಕರ್ ಅವರ ಆಶಯ ಸಹ ಆಗಿತ್ತು. ಆ ಆಶಯವನ್ನು ಈಡೇರಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕೆನ್ನುವಂಥ ದೃಷ್ಟಿಯಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷದ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಹಿರಿಯರ ಅಪೇಕ್ಷೆ, ಒಬ್ಬ ಜನಪ್ರತಿನಿಧಿ, ಒಬ್ಬ ಸ್ವಯಂ ಸೇವಕ ಸಾಮಾಜಿಕವಾಗಿರ್ತಕ್ಕಂಥ ಸಾಮರಸ್ಯವನ್ನು ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನು ಪ್ರತಿಯೊಬ್ಬ ಸ್ವಯಂ ಸೇವಕ ಮಾಡಬೇಕೆನ್ನುವಂತ ಅಪೇಕ್ಷೆ ನಮ್ಮ ಹಿರಿಯರದೇನಿತ್ತು. ಆ ಹಿರಿಯರ ಅಪೇಕ್ಷೆಗೆ ಪೂರಕವಾಗಿ ಕೆಲಸ ಮಾಡಬೇಕಾದಂತ ಬದ್ಧತೆಯ ಸ್ವಯಂ ಸೇವಕನಾಗಿ ಪ್ರಾಯಶಃ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಬೇಕಾರು ಅಂತ ಹೇಳಿದ್ರೆ, ನಮ್ಗೆಲ್ರಿಗೂ ಸಾಮರಸ್ಯಕ್ಕೆ ಪ್ರೇರಣೆ ಈ ದೇಶದಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್. ಪ್ರಾಯಶಃ ಸಾವರ್ಕರ್ ಅವರು ಜಾತಿಗಳ ಮಧ್ಯೆ ಇರತಕ್ಕಂಥ ಅಂತರವನ್ನು ದೂರಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಈ ದೇಶದಲ್ಲಿ ಪ್ರಾಮಾಣಿಕವಾಗಿ ಅವತ್ತಿನ ಕಾಲಘಟ್ಟದಲ್ಲಿ ಪ್ರೇರಣೆಯೊಂದಿಗೆ ಕೆಲಸ ಮಾಡಿರ್ತಕ್ಕಂಥವ್ರು ಸಾವರ್ಕರ್ ಅವರು ಯಾವ ಹಂತದವರೆಗೆ ಈ ಸಮಾಜವನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸಕ್ಕೆ ಪ್ರಾರಂಭವನ್ನು ಮಾಡಿದ್ರು ಅಂತ ಹೇಳಿದ್ರೆ, ಪುಣೆಯಲ್ಲಿ ಪತಿತ ಪಾವನ ಮಂದಿರ ಎನ್ನುವಂತಹ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಆ ದೇವಸ್ಥಾನಕ್ಕೆ ಅವತ್ತಿನ ಕಾಲದ ಘಟ್ಟದಲ್ಲಿ ಇದ್ದಂತಹ ದೇವಸ್ಥಾನದೊಳಗೆ ಇಂಥ ಜಾತಿಯವರು ಹೋಗ್ಬೇಕು, ಇಂಥ ಜಾತಿಯವರು ಹೋಗ್ಬಾರ್ದು ಎನ್ನುವಂತ ಏನು ಜಾತಿಗಳ ನಡುವೆ ಅಂತರ ಏನಿತ್ತು, ಅಸ್ಪೃಶ್ಯ ಎನ್ನುವಂತ ಭಾವನೆಗಳೇನಿತ್ತು, ಅದನ್ನು ಮೊದಲು ಈ ದೇಶದಲ್ಲಿ ಈ ರೀತಿಯ
ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ಹೆಜ್ಜೆಯನ್ನಿಟ್ಟು ವಿನಾಯಕ ದಾಮೋದರ ಸಾವರ್ಕರ್ ಅವರು ಪತಿತ ಪಾವನ ಮಂದಿರವನ್ನು ನಿರ್ಮಾಣ ಮಾಡಿ ಹಿಂದೂ ಸಮಾಜದ ಎಲ್ರಿಗೂ ಅದಕ್ಕೆ ಪ್ರವೇಶವನ್ನು ಕೊಟ್ಟು ಅಲ್ಲಿ ದೇವರ ಪೂಜೆಯನ್ನು ಮಾಡುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟು ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಯಲ್ಲಿ ಸಾಮರಸ್ಯವನ್ನು ಜಗತ್ತಿಗೆ ದೇಶದಲ್ಲಿ ಒಗ್ಗೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡಿರುವಂಥವ್ರು ಅವರು ಈ ಪ್ರೇರಣೆ. ಪ್ರಾಯಶಃ ಈ ದೇಶದಲ್ಲಿ ಒಬ್ಬ ಸಂತರಾಗಿ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಪೇಜಾವರ ಶ್ರೀಗಳು ಅವತ್ತಿನ ಕಾಲಘಟ್ಟದಲ್ಲಿ ಪ್ರತಿ ದಲಿತ ಬಂಧುಗಳ ಕಾಲೋನಿಗಳಿಗೆ ತೆರಳಿ ಇಡೀ ಸಾಮಾಜಿಕವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಏನು ಜಾತಿಗಳ ನಡುವಿರುವಂತಹ ಅಂತರವನ್ನು ದೂರಗೊಳಿಸ್ತಕ್ಕಂಥ ಒಬ್ಬ ಸಂತರಾಗಿ ಪ್ರೇರಣೆ ಕೊಟ್ಟವರು ಪೇಜಾವರ ಶ್ರೀಗಳು. ಅದೇ ರೀತಿ ರಾಜಕಾರಣದ ವ್ಯವಸ್ಥೆಯಲ್ಲಿ ದೀನ್ ದಯಾಳ್ ಉಪಾಧ್ಯಾಯರವರ ಅಂತ್ಯೋದಯದ ಕಲ್ಪನೆ, ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ಆ ಕಲ್ಪನೆಗೆ ಪೂರಕವಾಗಿ ಕೆಲಸ ಮಾಡಬೇಕನ್ನಂತಹ ಜವಾಬ್ದಾರಿ ನನ್ನ ಮೇಲೆ. ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ವಾಜಪೇಯಿ ಅವರ 100ನೇ ವರ್ಷದ ಜನ್ಮ ವರ್ಷ. ಬಹುಶಃ ವಾಜಪೇಯಿ ಅವರು ಆಡಳಿತವನ್ನು ಮಾಡಿದಂತಹ ಸಂದರ್ಭದಲ್ಲೂ ಇಡೀ ದೇಶದ ಸಮಗ್ರತೆಯನ್ನು ಕಣ್ಣ ಮುಂದೆ ಇಟ್ಟುಕೊಂಡು ಸಮಾಜದ ನಿರ್ಮಾಣದ ಅಂಬೇಡ್ಕರ್ ಆಶಯಕ್ಕೆ ಪೂರಕವಾಗಿ ಒಬ್ಬ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ವಾಜಪೇಯಿ ಅವರು ಪ್ರೇರಣೆ. ಈ ಎಲ್ಲ ಪ್ರೇರಣೆಗಳನ್ನು ಪಡ್ಕೊಂಡಿರ್ತಕ್ಕಂಥ ನಾನು ಒಬ್ಬ ಸ್ವಯಂ ಸೇವಕನಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ, ವಿದ್ಯಾರ್ಥಿ ಪರಿಷತ್ನಿಂದ ಬೆಳೆದು ಬಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ ಕಾರ್ಯಕರ್ತನಾಗಿ, ಬೇರೆ ಬೇರೆ ಪರಿವಾರ ಸಂಘಟನೆಯಲ್ಲಿ ಗುರುತಿಸಿಕೊಂಡು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಈ ಎಲ್ಲರ ಆಶಯವನ್ನು ಬಹುಶಃ ಈಡೇರಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಆತ್ಮಸಾಕ್ಷಿಯಾಗಿ ಸಮಾಜದಲ್ಲಿರ್ತಕ್ಕಂಥ ಸಾಮರಸ್ಯವನ್ನು ಮೂಡಿಸ್ತಕ್ಕಂಥ ಒಂದು ಹೆಜ್ಜೆಯನ್ನು ಇಟ್ಟು ಒಂದು ಸಣ್ಣ ಪ್ರಯತ್ನವನ್ನು ನಾನು ಪ್ರಾರಂಭ ಮಾಡಬೇಕು ಅನ್ನುವಂತ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಯೋಚನೆ ಮಾಡಿದೆ. 9 ದಿನ ಸಾಮರಸ್ಯ ಸಂಕ್ರಾಂತಿ 9 ದಿನಗಳಲ್ಲಿ ಏನೆಲ್ಲ ಕಾರ್ಯಕ್ರಮ ಇತ್ತು? ನಾವು ಒಂದಷ್ಟು ಜನ ಹಿರಿಯರ ಜೊತೆ ಚರ್ಚೆ ಮಾಡಿದಾಗ ಇವತ್ತು ಒಂದು ಸಂಕ್ರಾಂತಿ ಹಬ್ಬ ಅಂತ ಹೇಳಿದ್ರೆ ನಾವೆಲ್ಲ ಮನೆಯವರು ಒಟ್ಟಾಗಿ ಸೇರಿ ಆ ಹಬ್ಬವನ್ನು ಆಚರಣೆ ಮಾಡುವಂಥದ್ದು. ಈ ಸಂದರ್ಭದಲ್ಲಿ ಹಿಂದೂ ಸಮಾಜದ ಧಾರ್ಮಿಕ ಆಚರಣೆಯ ಬಗ್ಗೆ ಒಂದು ಉಲ್ಲೇಖ ಮಾಡಬೇಕು. ಹಿಂದೂ ಸಮಾಜದ ಧಾರ್ಮಿಕ ಆಚರಣೆ ಹೇಗಿರ್ತದೆ ಅಂತ ಹೇಳಿದ್ರೆ, ಮನೆಯಲ್ಲಿರ್ತಕ್ಕಂಥ ಕುಟುಂಬದ ಸದಸ್ಯರು ಜೊತೆಯಾಗಿ ಆಚರಣೆಯನ್ನು ಮಾಡೋದೇ ಹಿಂದೂ ಧರ್ಮದ ಧಾರ್ಮಿಕ ಆಚರಣೆಗಳಲ್ಲಿ ಒಂದು. ಅದಕ್ಕೆ ಪ್ರಾಮುಖ್ಯತೆ ಇರುವಂಥದ್ದು. ಅದು ಯಾವುದೇ ಅದು ದೀಪಾವಳಿ ಇರ್ಬೋದು, ಕುಟುಂಬದ ಸದಸ್ಯರು ಒಟ್ಟಾಗಿ ಸೇರಿ ದೀಪಾವಳಿ ಆಚರಣೆ ಮಾಡ್ತೇವೆ. ಯುಗಾದಿ ಇರ್ಬೋದು, ಎಲ್ಲ ಕುಟುಂಬದ ಸದಸ್ಯರು ಒಟ್ಟಾಗಿ ಯುಗಾದಿ ಆಚರಣೆ ಮಾಡ್ತೇವೆ. ಕೃಷ್ಣಾಷ್ಟಮಿ ಕಾರ್ಯಕ್ರಮ ಎಲ್ಲರೂ ಜೊತೆಯಾಗಿ ಮಾಡ್ತೇವೆ. ಈ ರೀತಿ ಪ್ರತಿಯೊಂದು ಹಬ್ಬವು ಹಿಂದೂ ಧಾರ್ಮಿಕ ವ್ಯವಸ್ಥೆಯಲ್ಲಿ ಕುಟುಂಬದ ಸದಸ್ಯರ ಜೊತೆಯಾಗಿ ಆ ಹಬ್ಬವನ್ನು ಸಂತೋಷದಿಂದ ಆಚರಿಸುವಂತದ್ದೇ ಒಂದು ಹಬ್ಬ. ನಾವು ಯೋಚನೆ ಮಾಡಿರುವಂತದ್ದು ಸಂಕ್ರಾಂತಿಯ ಸಂದರ್ಭದಲ್ಲಿ ದಲಿತ ಸಮಾಜದ ಬಂಧುಗಳ ಜೊತೆಯಲ್ಲಿ ಸೇರಿ ಸಂಕ್ರಾಂತಿಯನ್ನು ಆಚರಣೆ ಮಾಡಬೇಕು. ನನ್ನ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಸಮಾಜದ ಬಂಧುಗಳ ಕಾಲೋನಿಗಳಿಗೆ ಹೋಗ್ಬೇಕು, ಅವ್ರ ಜೊತೆ ಸೇರಿ ಈ ಸಂಕ್ರಾಂತಿ ಆಚರಣೆಯನ್ನು ಮಾಡಬೇಕು. ನಾನು ಇದನ್ನು ಎಲ್ಲ ಸಂದರ್ಭಗಳಲ್ಲೂ ಇದನ್ನು ಹೇಳಿದ್ದೆ. ಏನಂತ ಹೇಳಿದ್ರೆ 2018ಕ್ಕೆ ನನ್ನಂತ ಒಬ್ಬ ಸ್ವಯಂ ಸೇವಕನಿಗೆ, ನನ್ನಂತ ಒಬ್ಬ ವ್ಯಕ್ತಿಯನ್ನು ನನ್ನ ಕ್ಷೇತ್ರದ ಜನ ಮತದಾನ ಮಾಡಿ ನನ್ನನ್ನು ಕ್ಷೇತ್ರದ ಜನಪ್ರತಿನಿಧಿಯನ್ನು ಮಾಡಿದ್ರು. 2023ಕ್ಕೆ ಮತ್ತೊಮ್ಮೆ ನನ್ನನ್ನು ಆಯ್ಕೆ ಮಾಡಿದ್ರು. ಪ್ರಾಯಶಃ ಒಂದು ಹಬ್ಬದ ಸಂದರ್ಭದಲ್ಲಿ ನಮ್ಮ ಕುಟುಂಬದ ಒಬ್ಬ ಮಗ ಅಥವಾ ಮಗಳು ಯಾವುದೋ ಹೊರ ಊರಿನಲ್ಲಿ ಉದ್ಯೋಗದಲ್ಲಿದ್ರೆ ತಂದೆ ತಾಯಿ ಫೋನ್ ಮಾಡಿ ಹೇಳ್ತಾರೆ, ಮಗ ನಾಡ್ದು ನೀನು ಹಬ್ಬದ ಹೊತ್ತು ಮನೇಲಿ ಇರ್ಬೇಕು ಅಂತ ಹೇಳ್ತಾರೆ, ಮಗಳೇ ನೀನು ಹಬ್ಬದ ಹೊತ್ತು ಮನೇಲಿ ಇರ್ಬೇಕು ಅಂತ ಕೇಳ್ತಾರೆ. ಆದ್ರೆ ಅವ್ರು ಬಂದು ಏನ್ ಮಾಡ್ತಾರೆ ಕೇಳಿದ್ರೆ ಏನ್ ಮಾಡೋದಿಲ್ಲ. ಅವತ್ತು ಹಬ್ಬದ ಹೊತ್ತು ತಾಯಿ ಮಾಡಿರ್ತಕ್ಕಂಥ ಏನು ಅಡಿಗೆ ಇದೆ, ತಾಯಿ ಮಾಡಿರುವಂತ ಬೇರೆ ಬೇರೆ ಹಬ್ಬದ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಖಾದ್ಯವನ್ನು ಏನು ಮಾಡಿರ್ತಾರೆ, ಅದನ್ನು ತಂದೆ ತಾಯಿ ಮಕ್ಕಳು ಅಜ್ಜ ಅಜ್ಜಿ ಯಾರೆಲ್ಲ ಕುಟುಂಬದಲ್ಲಿ ಒಟ್ಟಿಗೆ ಕೂತು ಸೇವನೆ ಮಾಡಿ ಅವತ್ತು ಖುಷಿಯಲ್ಲಿರ್ತಾರೆ. ನಾನು ಈ ಕ್ಷೇತ್ರದ ಜನಪ್ರತಿನಿಧಿ ಆದ ದಿನದಿಂದ ನಾನು ಈ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಮನೆಯ ಮಗ ನಾನು, ಆ ಮನೆಯ ತಮ್ಮ ನಾನು, ಆ ಮನೆಯ ಅಣ್ಣ ನಾನು. ಆ ಎಲ್ಲ ಭಾವನೆಯಿಂದ ನನ್ನ ಈ ಒಂದು ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಈ ಸಮಾಜದಲ್ಲಿರ್ತಕ್ಕಂಥ ನಮ್ಮ ಹಿರಿಯರು ನಮಗೆ ಕೊಟ್ಟಿರ್ತಕ್ಕಂಥ ಪ್ರೇರಣೆಯ ರೀತಿಯಲ್ಲಿ ಸಾಮಾಜಿಕವಾಗಿರ್ತಕ್ಕಂಥ ಪರಿವರ್ತನೆಯ ದೃಷ್ಟಿಯಿಂದ ಸಣ್ಣ ಒಂದು ಪ್ರಯತ್ನವನ್ನು ನನ್ನ
ಒಬ್ಬ ಜನಪ್ರತಿನಿಧಿಯಾಗಿ ಅಂಬೇಡ್ಕರ್ ಆಶಯದ ರೀತಿಯಲ್ಲಿ ಮಾಡಬೇಕೆನ್ನುವಂತ ದೃಷ್ಟಿಯಲ್ಲಿ ನನ್ನ ದಲಿತ ಸಮಾಜದ ಅಣ್ಣ, ಅಕ್ಕ, ನನ್ನ ತಾಯಿ, ತಂದೆ, ಈ ರೀತಿಯ ನನ್ನ ಬಂಧುಗಳ ಜೊತೆಯಲ್ಲಿ ಅವ್ರ ಜೊತೆ ಹೋಗಿ ಹಬ್ಬವನ್ನು ಆಚರಣೆ ಮಾಡಿ ಖುಷಿಯಲ್ಲಿ ಅವತ್ತು ನಾವೆಲ್ಲ ಒಂದೇ ಕುಟುಂಬ ಎನ್ನುವಂತ ಭಾವನೆಯಲ್ಲಿ ಆಚರಣೆ ಮಾಡಬೇಕೆನ್ನುವಂತ ದೃಷ್ಟಿಯಲ್ಲಿ ಎಲ್ಲ ದಲಿತ ಸಮಾಜದ ಬಂಧುಗಳ ಕಾಲೋನಿಗಳಿಗೆ ಹೋಗಿರುವಂತದ್ದು, ಅವರ ಜೊತೆ ಒಂದಷ್ಟು ಚರ್ಚೆಗಳನ್ನು ಮಾಡಿರುವಂತದ್ದು, ಆ ಕಾಲೋನಿಗ ಅಭಿವೃದ್ಧಿಯ ದೃಷ್ಟಿಯಿಂದ ಚಿಂತನೆ ಮಾಡುವಂಥದ್ದು, ಈ ರೀತಿ ಎಲ್ಲ ಆ ಒಂದು ಕುಟುಂಬದ ಜೊತೆ ನಾನೊಬ್ಬ ಬಂಧುವಾಗಿ ಈ ಹಬ್ಬವನ್ನು ಆಚರಣೆ ಮಾಡಬೇಕೆನ್ನುವಂತ ಒಂದೇ ಉದ್ದೇಶದಿಂದ ಇಟ್ಟುಕೊಂಡು ಈ ಒಂದು ಪರಿವರ್ತನೆಯ ಹಾದಿಯಲ್ಲಿ ಇರ್ತಕ್ಕಂಥ ಸಮಾಜವನ್ನು ಇನ್ನಷ್ಟು ಪರಿವರ್ತನೆ ಮಾಡತಕ್ಕಂಥ ಒಂದು ಸಣ್ಣ ಪ್ರಯತ್ನ ನನ್ನಂತ ಜನಪ್ರತಿನಿಧಿಯಿಂದ ಆಗಬೇಕು ಅನ್ನುವಂತ ಏನು ಹಿರಿಯರ ಅಪೇಕ್ಷೆ ಇದೆ, ಅಪೇಕ್ಷೆಗೆ ಪೂರಕವಾಗಿ ನಾನು ಈ ಕಾರ್ಯಕ್ರಮವನ್ನು ಯೋಜನೆ ಮಾಡಿ ಈ ಒಂದು ಸಾಮರಸ್ಯ ಸಂಕ್ರಾಂತಿಯ ಪ್ರತಿಕ್ರಿಯೆ ಹೇಗಿತ್ತು? ಜನ ಯಾವ ರೀತಿ ಅದನ್ನ ನಿಮ್ಮನ್ನ ಅಕ್ಸೆಪ್ಟ್ ಮಾಡಿದ್ರು? ನೋಡಿ, ನಾನು ಬಹಳ ಅಂತರಾಳದಿಂದ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆತ್ಮಸಾಕ್ಷಿಯಾಗಿ ನನಗೆ ಈ ಕಾರ್ಯಕ್ರಮದಿಂದಾಗಿ ತುಂಬಾ ನಾನು ಪ್ರೇರಣೆಯನ್ನು ಪಡ್ಕೊಂಡಿದ್ದೆ. ವೈಯಕ್ತಿಕವಾಗಿ ನಾನು ಒಬ್ಬ ಪ್ರೇರಣೆಯನ್ನು ನಾನಂದ್ರೆ ನನ್ನ ಕುಟುಂಬದಲ್ಲೂ ಈ ರೀತಿಯ ಆಚರಣೆಗಳು ಏನಿತ್ತು, ಜಾತಿಗಳ ನಡುವೆ ಇರತಕ್ಕಂತ ಭೇದ ಭಾವ, ಬಹುಶಃ ನಾನು ಚಿಕ್ಕಂದಿನಿಂದಲೇ ನನಗೆ ಅದು ಆ ವ್ಯವಸ್ಥೆಗಳಲ್ಲಿ ಇಲ್ಲದೆ ನಾನು ಎಲ್ಲರನ್ನು ಜೊತೆಯಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರೇರಣೆಯನ್ನು ಕೊಟ್ಟಿರ್ತಕ್ಕಂಥ ಕುಟುಂಬದಿಂದ ಬಂದವನು. ನಾನೊಬ್ಬ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತನಾಗಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ, ನಮ್ಮತ್ರ ಜಾತಿಗಳನ್ನು ಎನ್ನುವಂತ ಭಾವನೆಗಳಿಲ್ಲದೆ ನಾವೆಲ್ಲ ಹಿಂದೂ ಸಮಾಜ ಎನ್ನುವಂತ ದೃಷ್ಟಿಯಲ್ಲಿ ನಾವು ಬೆಳೆದಿರತಕ್ಕಂಥ ನಾನು ಈ ಕಾಲೋನಿಗಳಿಗೆ ಹೋದಂತ ಸಂದರ್ಭದಲ್ಲಿ ಆ ದಲಿತ ಬಂಧುಗಳ ತಾಯಿಯ ಪ್ರೀತಿ, ಅವರ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆ ಖುಷಿ, ಬಹುಶಃ ನನಗೆ ತುಂಬಾ ಕಡೆಯಲ್ಲಿ ನಮಗೆ ಅವರ ಮಾತುಗಳನ್ನು ಕೇಳಿದಾಗ ನನಗೆ ಹೃದಯ ತುಂಬಿ ಬಂದಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ನಾವು ಈ ರೀತಿಯ ಕಾರ್ಯಕ್ರಮಗಳನ್ನು ನೋಡಿಲ್ಲ, ಈ ರೀತಿ ಯಾವ ಜನಪ್ರತಿನಿಧಿಯು ಮಾಡಿದ್ದನ್ನು ನಾವು ಕೇಳಿಯೂ ಇಲ್ಲ. ನೀವು ಈ ರೀತಿಯ ಪ್ರಯತ್ನ ಮಾಡಿರುವಂತದ್ದು ನಮ್ಗಂತೂ ಬಹಳ ಖುಷಿ ತಂದಿದೆ ಅನ್ನುವಂಥದ್ದು ಅನೇಕ ಕಡೆಗಳಲ್ಲಿ ಹೇಳಿರುವಂಥದ್ದು. 1-2-3 ಕಡೆಗಳಲ್ಲಿ ತಾಯಿಯಂದ್ರು ಕಣ್ಣೀರು ಹಾಕಿದ್ದಾರೆ. ಹರೀಶಣ್ಣ, ನೀವು ಈ ರೀತಿಯ ಕಾರ್ಯಕ್ರಮದ ಮೂಲಕ ನಾವು ಸಮಾಜದಲ್ಲಿ ನಮ್ಮನ್ನು ಗುರುತಿಸಿ, ನಮ್ಮ ಜೊತೆ ಬಂದು, ನಮ್ಮ ಜೊತೆ ನೀವು ಸಮಯವನ್ನು ಕಳೆದು, ನಮ್ಮ ಸುಖ ಕಷ್ಟವನ್ನು ಕೇಳಿಕೊಂಡು, ನಮ್ಮ ಮನೆಯ ಮಗನ ರೀತಿಯಲ್ಲಿ ನೀವತ್ತು ನಮ್ಮ ಜೊತೆ ಬಂದಿರುವಂತದ್ದು ನಮ್ಗೆ ಬಹಳ ಖುಷಿಯಾಗಿದೆ ಅನ್ನುವಂಥದ್ದನ್ನು ತುಂಬಾ ತಾಯಿಯಂದ್ರು, ಒಂದಷ್ಟು ಜನ ಅಣ್ಣಂದ್ರು ನನಗೆ ಹೇಳಿದ್ರು. ನೀವು ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲೂ ಒಂದೇ ಒಂದು ರಾಜಕೀಯವಾಗಿ ಮಾತಾಡ್ಲಿಲ್ಲ. ನೀವು ಏನಿದ್ರು ನಾವೆಲ್ಲ ಹಿಂದೂ ಸಮಾಜ ಜೊತೆಯಾಗಿರ್ಬೇಕು, ಜಾತಿಗಳ ಅಂತರದಿಂದ ನಾವು ಅದನ್ನು ದೂರ ಮಾಡಿ ನಾವೆಲ್ಲ ಒಂದು ಅಣ್ಣ ತಮ್ಮಂದಿರ ರೀತಿಯಲ್ಲಿ ಒಂದೇ ತಾಯಿಯ ಮಕ್ಕಳಾಗಿ ಬದುಕಬೇಕೆನ್ನುವಂತ ನಿಮ್ಮ ಏನು ಅಪೇಕ್ಷೆ ಇದೆ, ನಿಜವಾಗ್ಲೂ ನಾವೆಲ್ಲ ಮೆಚ್ಚುತ್ತೇವೆ ಅನ್ನುವಂಥದ್ದನ್ನು ತುಂಬಾ ಕಡೆಗಳಲ್ಲಿ ಇದನ್ನು ಪ್ರಾಮಾಣಿಕವಾಗಿ ಹೇಳಿರುವಂತದ್ದು ನನಗೆ ತುಂಬಾ ಪ್ರೇರಣೆ ಕೊಟ್ಟಿದೆ ಮತ್ತು ಬಹಳ ಖುಷಿ ಅನ್ಸುತ್ತೆ. ಈ ಸಾಮರಸ್ಯ ಸಂಕ್ರಾಂತಿ 9 ದಿನದ ಆಯೋಜನೆ ಏನಿದೆ, ಒಂದು ದಿನದ ಒಂದು ಹಬ್ಬ ಆಚರಣೆಗೆ ತುಂಬಾ ಕೆಲಸಗಳಿರ್ತವೆ, ಕಷ್ಟ ಇರುತ್ತೆ. ನೀವು 9 ದಿನ 80 ಗ್ರಾಮಗಳನ್ನ ಆಯ್ಕೆ ಮಾಡ್ಕೊಂಡು ಮಾಡಿ ಯೋಜನೆ ಸಿದ್ಧತೆಗಳು ಹೇಗಿತ್ತು? ಇದರ ಎಷ್ಟು ಜನರ ಭಾಗಿತ್ವ ಇತ್ತು? ನಿಮ್ಮ ಟೀಮ್ ಎಷ್ಟು ದೊಡ್ಡದಿತ್ತು? ನೋಡಿ, ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಾವು ಯೋಚನೆ ಮಾಡಿದಾಗ ನಮ್ಮ ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರು ಮತ್ತೆ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳು ಮತ್ತೆಲ್ಲ ನಮ್ಮ ಒಂದು ಪ್ರಮುಖರ ತಂಡ, ನಾವೆಲ್ಲ ಪಂಚಾಯತ್ಗಳಿಗೆ ಪಂಚಾಯತ್ ಪ್ರಭಾರಿಗಳನ್ನ ಹಾಕಿದ್ವಿ. ಮತ್ತು ಎಲ್ಲ ಶಕ್ತಿ ಕೇಂದ್ರದ ಪ್ರಮುಖರು, ಬೂತಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಮ್ಮೆಲ್ಲ ಭಾರತೀಯ ಜನತಾ ಪಾರ್ಟಿಯ ಜನಪ್ರತಿನಿಧಿಗಳು ಎಲ್ಲ ಸೇರಿ ಯೋಚನೆ ಮಾಡಿದ್ವಿ. ನಾವು ಈ ರೀತಿಯ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕೆನ್ನುವಂತ ಒಂದು ಮಾತನ್ನು ಹೇಳಿದಾಗ ಎಲ್ಲರೂ ಬಹಳ ಸಂತೋಷದಿಂದ ಅವರವರ ಗ್ರಾಮಗಳಲ್ಲಿ ಇರತಕ್ಕಂತ ಬಂಧುಗಳ ಜೊತೆ ಮುಂಚೆನೆ ಹೋಗಿ ಮಾತಾಡಿಸಿ, ಈ ರೀತಿ ಶಾಸಕರ ಕಾರ್ಯಕ್ರಮ ಇದೆ, ಈ ರೀತಿ ನಾವು ಮಾಡ್ಲಿಕ್ಕಿದ್ದೇವೆ ಅನ್ನುವಂಥದ್ದನ್ನು ಮಾತಾಡಿಸಿ ಎಲ್ಲ ಕಡೆಗಳಲ್ಲಿ 81 ಗ್ರಾಮಗಳಲ್ಲಿ ಇರ್ತಕ್ಕಂಥ ಎಲ್ಲ ದಲಿತ ಬಂಧುಗಳ ಕಾಲೋನಿಗಳಲ್ಲಿ ಈ ದೃಷ್ಟಿಯ ಕಾರ್ಯಕ್ರಮಕ್ಕೆ ಅವ್ರ ಜೊತೆ ವಿಶ್ವಾಸವನ್ನು ಗಳಿಸಿಕೊಂಡು ಈ ಕಾರ್ಯಕ್ರಮವನ್ನು ಮಾಡುವಂತ ಯೋಚನೆ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ವಿ. ಪ್ರಾಯಶಃ ಈ ಕಾರ್ಯಕ್ರಮಗಳು ಯೋಚನೆ ಆದ ನಂತರ ನಾನು 81 ಗ್ರಾಮಗಳಿಗೆ ಹೋಗ್ಬೇಕು. 9 ದಿವಸ ಸಮಯ ಇರೋದು. 9 ದಿವಸ ಅಂತ ಹೇಳಿದ್ರೆ ಮಕರ ಸಂಕ್ರಾಂತಿಯ ಒಂದು ಪ್ರಾರಂಭ ಆಗಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾ ವರ್ಷದ ಅವತ್ತು ಸಮಾರೋಪ ಆಗ್ಬೇಕನ್ನುವಂತ ಚಿಂತನೆಯಲ್ಲಿ ನಾವು ಹೊರಟಿರುವಂತದ್ದು. ಪ್ರಾಯಶಃ ಬಹಳ ಚೆನ್ನಾಗಿ ಬೆಳಿಗ್ಗೆ ಸುಮಾರು 8 ಗಂಟೆಯಿಂದ ಪ್ರಾರಂಭ ಆಗಿರುವಂತದ್ದು. ಸಂಜೆ ರಾತ್ರಿ 8:30-9 ಗಂಟೆಯವರೆಗೂ ನಾವು ನಿರಂತರವಾಗಿ ಇಡೀ ತಾಲೂಕಿನ 81 ಗ್ರಾಮಗಳಲ್ಲಿ ಓಡಾಟವನ್ನು ಮಾಡುವಂತಹ ಒಂದು ಯೋಜನೆಯನ್ನು ಹಾಕೊಂಡ್ವಿ. ಅದಕ್ಕೆ ಅದಕ್ಕೆ
ಸರಿಸಮಾನವಾಗಿ ಪ್ರತಿದಿನಕ್ಕೆ ಎಷ್ಟು ಗ್ರಾಮಗಳು, ಎಷ್ಟು ಗ್ರಾಮದಲ್ಲಿ ಎಷ್ಟು ಸಮಯವನ್ನು ನಾವು ಒಂದು ಕಾಲೋನಿಯಲ್ಲಿ ಇರಬೇಕು, ಈ ರೀತಿ ಎಲ್ಲ ಪೂರ್ವ ನಿಯೋಜನೆಯನ್ನು ಮಾಡಿಕೊಂಡು ಸಮಯವನ್ನು ಸಹ ವೇಳಾಪಟ್ಟಿಯನ್ನು ಸಹ ಮಾಡಿಕೊಂಡು ಒಂದು ಬಹಳ ಚೆನ್ನಾಗಿ ವ್ಯವಸ್ಥಿತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಯೋಜನೆಯನ್ನು ನಾವು ಮಾಡಿದ್ದೀವಿ. ಹರೀಶ್ ಪೂಜಾ ಅವರೇ, ಈ ಸಾಮರಸ್ಯ ಸಂಕ್ರಾಂತಿ ಹಾಗೆ ಇನ್ಯಾವ ಯೋಜನೆಗಳು ಇದೆ? ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಯೋಜನೆಗಳನ್ನ ನೋಡ್ಬೋದು ನಿಮ್ಮಿಂದ? ನೋಡಿ, ನಾನು ಸಾಮರಸ್ಯದ ಸಂಕ್ರಾಂತಿಯ ಸಂದರ್ಭದಲ್ಲಿ ಬೆಳ್ತಂಗಡಿ ತಾಲೂಕಿನ ಪ್ರತಿ ದಲಿತ ಬಂಧುಗಳ ಕಾಲೋನಿಗಳಿಗೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನಾನು ಅನೇಕ ವಿಚಾರಗಳನ್ನು ತಿಳ್ಕೊಂಡಿದ್ದೇನೆ, ಅನೇಕ ವಿಚಾರಗಳ ಬಗ್ಗೆ ವಿಮರ್ಶೆಗಳನ್ನು ಮಾಡಿದ್ದೇನೆ, ಚಿಂತನೆಯನ್ನು ಸಹ ಮಾಡಿದ್ದೇನೆ. ಉದಾಹರಣೆಗೆ, ಅನೇಕ ದಲಿತ ಕಾಲೋನಿಗಳ ಅಭಿವೃದ್ಧಿಯ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ, ಅದು ನಾನು ಇವು 1 ವರ್ಷ 2 ವರ್ಷ ಅಂತ ಹೇಳುದಿಲ್ಲ, ನನ್ನ ಜೀವನದ ನಾನು ಒಂದು ಸಂಕಲ್ಪವನ್ನು ಮಾಡಿದ್ದೇನೆ. ನನ್ನ ಜೀವನದ ಕಡೆಯ ಉಸಿರಿರುವವರೆಗೂ ದಲಿತ ಸಮಾಜದ ಬಂಧುಗಳ ಏಳಿಗೆಯ ದೃಷ್ಟಿಯಿಂದ ಪ್ರಾಮಾಣಿಕವಾಗಿರ್ತಕ್ಕಂಥ ಕೆಲಸ ಮಾಡ್ಬೇಕೆನ್ನುವಂತ ಪ್ರೇರಣೆ ಈ ಸಾಮರಸ್ಯದ ಸಂಕ್ರಾಂತಿಯ ಮೂಲಕ ನನ್ಗೆ ಸಿಕ್ಕಿರುವ. ಆ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಆ ಕಾಲೋನಿಗಳಲ್ಲಿ ಇರ್ತಕ್ಕಂಥ ಬಂಧುಗಳ ಏಳಿಗೆಯ ದೃಷ್ಟಿಯಿಂದ, ಆ ಕಾಲೋನಿಯ ಅಭಿವೃದ್ಧಿಯ ದೃಷ್ಟಿಯಿಂದ ಏನು ಕೆಲಸ ಕಾರ್ಯಗಳನ್ನು ಮಾಡಬಹುದು ಅನ್ನೋ ಚಿಂತನೆಯನ್ನು ಮಾಡುವಂಥದ್ದು. ಅಲ್ಲಿರ್ತಕ್ಕಂಥ ಯುವಕರಿಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಉದ್ಯೋಗಗಳು, ವಿದ್ಯಾವಂತರಾಗಿರ್ತಕ್ಕಂಥ ಯಾರು ಯುವಕರಿದ್ದಾರೆ ಅವರು ಯಾವ ರೀತಿಯ ಉದ್ಯೋಗಗಳನ್ನು ಕೊಡಿಸಬಹುದು, ಮತ್ತೆ ಯಾವ ರೀತಿ ಅವರು ಸ್ವ ಉದ್ಯೋಗವನ್ನು ಪಡೆಕೊಳ್ಳಿಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಯೋಚನೆಗಳನ್ನು ಮಾಡಿ ಕಾರ್ಯರೂಪಕ್ಕೆ ತರಬಹುದು ಎನ್ನುವಂಥ ಚಿಂತನೆಗಳನ್ನು ಮಾಡುವಂಥದ್ದು. ತುಂಬಾ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿರ್ತಕ್ಕಂಥ ಇಚ್ಛಾಶಕ್ತಿ ಇರ್ತದೆ, ಅವರು ಶಿಕ್ಷಣ ಪಡಿಬೇಕೆನ್ನುವಂತ ಹಂಬಲ ಇರ್ತದೆ. ಅಂತ ಬಡತನದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮುಂದಿನ ದಿನಗಳಲ್ಲಿ ಅವರ ವಿದ್ಯಾಭ್ಯಾಸಕ್ಕೆ ಯಾವ ರೀತಿಯ ಸಹಕಾರವನ್ನು ಕೊಡಬಹುದು ಎನ್ನುವಂತ ಚಿಂತನೆಯನ್ನು ಮಾಡುವಂತ. ಅದರ ಜೊತೆಗೆ ಮೂಲಭೂತ ಸೌಕರ್ಯಗಳದ್ದು, ಮನೆ ಇರ್ಬೋದು, ಮತ್ತೆ ಈ ರೀತಿಯ ನೀರಿನ ವ್ಯವಸ್ಥೆಗಳಿರ್ಬೋದು, ಈ ರೀತಿ ಎಲ್ಲಾ ವ್ಯವಸ್ಥೆಯಲ್ಲಿ ಸರ್ಕಾರದಿಂದ ಮತ್ತು ಸರ್ಕಾರೇತರ ವ್ಯವಸ್ಥೆ ಅಡಿಯಲ್ಲಿ ಯಾವ ರೀತಿಯಾಗಿ ಅವರ ಜೊತೆ ನಾವು ಸೇರಿಕೊಂಡು ಆ ಸಮಾಜದ ಏಳಿಗೆ ದೃಷ್ಟಿಯಲ್ಲಿ ಕೆಲಸ ಮಾಡಬಹುದು ಎನ್ನುವಂತ ಚಿಂತನೆಯನ್ನು ಮಾಡುವಂತ ದೃಷ್ಟಿಯಲ್ಲಿ ಅನೇಕ ಮನಸ್ಸಿನಲ್ಲಿ ಯೋಚನೆಗಳನ್ನು ಮಾಡ್ಕೊಂಡಿದ್ದೇನೆ. ನಿರ್ದಿಷ್ಟವಾಗಿ ಇದೇ ಮಾಡ್ತೇನೆ ಅನ್ನುವಂತ ಸಂಕಲ್ಪವನ್ನು ಇವತ್ತಿನವರೆಗೂ ಮಾಡ್ಲಿಕ್ಕೆ ಮೊನ್ನೆ ಆಗಿದೆ. ಕಾರಣ ಆದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಏನು, ಈ ಒಂದು ಕಾರ್ಯಕ್ರಮದ ಪರಿಣಾಮ ಇದೆ, ಖಂಡಿತ ಅದನ್ನು ಈ ಸಮಾಜದ ಜೊತೆ ಸೇರಿಕೊಂಡು ಒಬ್ಬ ಜನಪ್ರತಿನಿಧಿಯಾಗಿ ಅಂತ ಹೇಳ್ತಾ ಇಲ್ಲ, ನಾನೊಬ್ಬ ಸ್ವಯಂ ಸೇವಕನಾಗಿ ಅಂಬೇಡ್ಕರ್ ಆಶಯದ ರೀತಿಯಲ್ಲಿ ಕೆಲಸ ಮಾಡ್ಬೇಕೆನ್ನುವಂತ ಬದ್ಧತೆಯನ್ನು 100ಕ್ಕೆ 100 ನಾನು ಆ ಸಮಾಜದ ಜೊತೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ಅನುಷ್ಠಾನ ಮಾಡತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಹರೀಶ್ ಪೂಜಾ ಅವರೇ, ಈ ಹೆಚ್ಚಾಗಿ ನಾವು ನೋಡ್ತಾ ಇದ್ದಾಗ ಈ ರೀತಿಯ ಕೆಲಸಗಳನ್ನ NGOಗಳು ಅಥವಾ ಸಮಾಜ ಸುಧಾರಕರು ಮಾಡ್ತಾರೆ. ರಾಜಕಾರಣಿಯಾಗಿ ನಿಮಗೆ ಈ ರೀತಿಯ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಯಾಕೆ ಅನ್ನಿಸ್ತು? ನೋಡಿ, ನಾನು ಆಗ್ಲೇ ಹೇಳಿದೆ, ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ 100ನೇ ವರ್ಷದ ಸಂದರ್ಭದಲ್ಲಿ ಸಾಮಾಜಿಕ ಬದ್ಧತೆಯಲ್ಲಿ ಕೆಲಸ ಮಾಡುವಂಥದ್ದು. ಅಂಬೇಡ್ಕರ್ ಆಶಯ ಜನಪ್ರತಿನಿಧಿಯಾಗಿ ಸಮಾಜದ ನಿರ್ಮಾಣ ದೃಷ್ಟಿಯಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕೆನ್ನುವಂತ ಅವರ ಆಶಯ ಏನಿದೆ. ವಾಜಪೇಯಿ ಅವರ ಆಡಳಿತದ ಅವಧಿಯಲ್ಲಿ ಅವರು ಮಾಡಿರ್ತಕ್ಕಂಥ ಸಮಾಜದ ಕೆಲಸ ಕಾರ್ಯಗಳು, PD ಸಾವರ್ಕರ್ ಅವರ ಸಾಮರಸ್ಯದ ಒಂದು ಕಲ್ಪನೆಯ ರೀತಿಯಲ್ಲಿ ಸಮಾಜ ಏನ್ದಲ್ಲಿ ನಾನು ಜೋಡಿಕೊಳ್ಬೇಕೆನ್ನುವಂಥದ್ದು. ಪ್ರಾಯಶಃ ಇವತ್ತು ವಿಕಸಿತ ಭಾರತದ ಒಂದು ಕಲ್ಪನೆಯಲ್ಲಿ ಸನ್ಮಾನ್ಯ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಿರುವಂಥದ್ದು. ಪ್ರಾಯಶಃ ವಿಕಸಿತ ಭಾರತ ಅಂತ ಹೇಳಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಾಜವನ್ನು ಒಂದೇ ರೀತಿಯಲ್ಲಿ ಬೆಳೆಸಬೇಕೆನ್ನುವಂತ ಕಲ್ಪನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಈ ದೇಶದ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವಂತ ಕಲ್ಪನೆಯಲ್ಲಿ ಇವತ್ತು ಏನು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾನೊಬ್ಬ ಜನಪ್ರತಿನಿಧಿಯಾಗಿ, ಅದೇ ಪಾರ್ಟಿಯ ಒಬ್ಬ ಜನಪ್ರತಿನಿಧಿಯಾಗಿ, ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಜನಪ್ರತಿನಿಧಿಯಾಗಿ ಏನು ನರೇಂದ್ರ ಮೋದಿ ಅವರ ಆಶಯ ಏನಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎನ್ನುವಂತ ಆಶಯ ಏನಿದೆ, ಆಶಯಕ್ಕೆ ಬದ್ಧನಾಗಿ ನಾನು ಈ ಕಾರ್ಯಕ್ರಮ ಮತ್ತು ಈ ರೀತಿಯ ಕಾರ್ಯವನ್ನು ಮಾಡಬೇಕಾದ್ರು ಸಹ ನನ್ನ ಆದ್ಯತೆ ಆಧಾರದಲ್ಲಿ ಈ ಕಾರ್ಯಕ್ರಮಗಳನ್ನು ಯೋಚನೆ ಮಾಡಿದ್ರು. ಹರೀಶ್ ಪೂಜಾ ಅವರೇ, ನೀವೊಬ್ಬರು ರಾಜಕಾರಣಿ, ಇವಾಗ ನಿಮ್ಮ ಸರ್ಕಾರ ಇಲ್ಲ, ಬೆಳ್ತಂಗಡಿಯಲ್ಲಿ ಏನು ಕೆಲಸಗಳಾಗ್ತಾ ಇಲ್ಲ, ತಾಲೂಕಲ್ಲಿ ಆಗ್ತಾ ಇಲ್ಲ, ಜನರ ಕಣ್ಣೊರೆಸುವ ತಂತ್ರಕ್ಕೋಸ್ಕರ ಈ ತರ ಒಂದು ಯೋಜನೆ ಮಾಡಿದೀರಾ, ಯಾವುದೇ ಅನುದಾನಗಳು ಬರ್ತಾ ಇಲ್ಲ, ಈ ರೀತಿಯ ಒಂದು ಅಪವಾದಕ್ಕೆ ಏನು ಉತ್ತರ ಕೊಡ್ತೀರಾ? ನೋಡಿ, ಇವತ್ತು ನನ್ನ ಕ್ಷೇತ್ರದ ಜನರಿಗೆ ನನ್ನ ಮೇಲೆ ತುಂಬಾ ವಿಶ್ವಾಸ ಇದೆ. 2018ಕ್ಕೆ ನನ್ನನ್ನು ಆಯ್ಕೆ ಮಾಡಿದಂತ ಸಂದರ್ಭದಿಂದ ಹಿಡಿದು 2023ರವರೆಗೆ
ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಹಿಂದೆ ಹೇಗಿತ್ತು, ಈ 18ರಿಂದ 23ರವರೆಗೆ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹೇಗೆ ಆಗಿದೆ ಅನ್ನುವಂಥದ್ದು ಬೆಳ್ತಂಗಡಿ ತಾಲೂಕಿನ 81 ಗ್ರಾಮದ 241 ಬೂತಿನಲ್ಲಿರ್ತಕ್ಕಂಥ ಎಲ್ಲ ರಾಜಕಾರಣದ ವ್ಯವಸ್ಥೆಯನ್ನು ಮೀರಿ ನೀವು ಅವ್ರ ಹತ್ರ ಹೋಗಿ ವೈಯಕ್ತಿಕವಾಗಿ ಮಾತಾಡಿದ್ರೆ ಹೇಳ್ತಾರೆ ಹರೀಶ್ ಪೂಂಜಾರ ಅವಧಿಯಲ್ಲಿ ಪ್ರಾಮಾಣಿಕವಾಗಿ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಯಾಕಂದ್ರೆ ಸುಮಾರು 3,500 ಕೋಟಿ ರೂಪಾಯಿ ಅನುದಾನಗಳನ್ನು ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಅವತ್ತಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಯಡಿಯೂರಪ್ಪನವರು, ಬೊಮ್ಮಾಯಿಯವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಅನೇಕ ಯೋಜನೆಗಳು ಮತ್ತು ಅಭಿವೃದ್ಧಿಗೆ ಬೇಕಾಗಿರ್ತಕ್ಕಂಥ ಅನುದಾನಗಳು ಬಂದಿತ್ತು. ಜನ ಸಹ ಅದನ್ನು ಮೆಚ್ಚಿಕೊಂಡು ನಮ್ಮನ್ನು 2023ಕ್ಕೆ ಈ ಗ್ಯಾರಂಟಿಗಳ ಮಧ್ಯದಲ್ಲಿ ನಮ್ಮನ್ನು ಗೆಲ್ಲಿಸಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಾವು ಪ್ರಾಮಾಣಿಕವಾಗಿ ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ. പക്ഷേ ಈ ಸಂದರ್ಭದಲ್ಲಿ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರ ಅಂತಲ್ಲ, ಇಡೀ ರಾಜ್ಯದಲ್ಲಿ ಇವತ್ತು ಅಭಿವೃದ್ಧಿ ವಂಚಿತವಾಗಿ ಇರುವಂತದ್ದು ನಾವು ಎಲ್ಲಾ ಕಡೆಯಲ್ಲಿ ನೋಡ್ತಾ ಇರುವಂತದ್ದು. ಪ್ರಾಯಶಃ ನನ್ನ ಉದ್ದೇಶ ಇರುವಂತದ್ದು ಪ್ರಾಮಾಣಿಕವಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 100ನೇ ವರ್ಷ ಏನಿದೆ, ಅಂಬೇಡ್ಕರ್ ಅವರ ಆಶಯ ಏನಿದೆ, ವಾಜಪೇಯಿ ಅವರ ಆಶಯ ಏನಿತ್ತು, ವಿ.ಡಿ. ಸಾವರ್ಕರ್ ಅವರ ಏನು ಆ ಸಾಮರಸ್ಯದ ಚಿಂತನೆಗಳೇನಿತ್ತು, ಈ ಎಲ್ಲ ಚಿಂತನೆಗಳ ಆಧಾರದಲ್ಲಿ ಈ ವರ್ಷ ನಮಗೆ ಸೂಕ್ತವಾದ ವರ್ಷ, ಹಿರಿಯರ ಸಲಹೆ ಏನಿತ್ತು, ಆ ದೃಷ್ಟಿಯಲ್ಲಿ ಈ ಒಂದು ಅತ್ಯಂತ 2026 ಸಾಮಾಜಿಕ ಬದ್ಧತೆಯಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ಕೆಲಸ ಮಾಡ್ಲಿಕ್ಕೆ ಇದೊಂದು ಪ್ರೇರಣಾದಾಯಿ ವರ್ಷ ಎನ್ನುವಂತ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮವನ್ನು ಪ್ರಾಮಾಣಿಕವಾಗಿ ರೂಪಿಸಿರುವಂತದ್ದು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಣ್ಣೆರಸೋ ತಂತ್ರಗಳಿಲ್ಲ. ಪ್ರಾಮಾಣಿಕವಾಗಿ ಆತ್ಮಸಾಕ್ಷಿಯಾಗಿ ಈ ಕಾರ್ಯಕ್ರಮವನ್ನು ಯೋಚನೆ ಮಾಡಿದ್ದೇವೆ. ಅದಕ್ಕೆ ಪೂರಕವಾಗಿ ಜನ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಹಕಾರ ದೊರೆತಿದೆ. ನನಗೂ ಸಾಮಾಜಿಕವಾಗಿರ್ತಕ್ಕಂಥ ಬದ್ಧತೆಯಲ್ಲಿ ನಾನೊಂದು ಕೆಲಸ ಮಾಡಿದ್ರೆ ಸಾಮಾಜಿಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದಕ್ಕೊಂದಷ್ಟು ಶಕ್ತಿ ಆಗಿರುವಂಥದ್ದು, ಮತ್ತೆ ಅದ್ರ ಜೊತೆ ನನಗೂ ಇನ್ನಷ್ಟು ಸಮ ಸಮಾಜದ ನಿರ್ಮಾಣದ ದೃಷ್ಟಿಯಲ್ಲಿ ಕೆಲಸ ಮಾಡ್ಬೇಕೆನ್ನುವಂತ ಬಹಳ ದೊಡ್ಡ ಪ್ರೇರಣೆ ನನಗೂ ಸಿಕ್ಕಿರುವಂತದ್ದು ಎನ್ನುವಂಥದ್ದು ನನ್ನ ಹೆಸರು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಸಂದರ್ಶನ. ಯುವ ನಾಯಕರಾದಂತಹ ಹರೀಶ್ ಪೂಂಜಾರಿಂದ ಸಮಾಜದ ಒಗ್ಗೂಡಿಸುವ ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳು ಮೂಡಿ ಬರಲಿ ಅಂತ ನಾವು ಆಶಿಸ್ತೇವೆ. ಸರ್, ಇಷ್ಟೊತ್ತು ಇನ್ಸೈಟ್ ರಶ್ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ನೋಡ್ತಾ ಇರಿ ಇನ್ಸೈಟ್ ರಶ್.